ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಮನೆಯಲ್ಲೇ ಉಳಿದಿರುವ ರೊಟ್ಟಿ ಒಳಗೆ ಒಂದು ಹೊಸ ರೆಸಿಪಿ ಹೇಳ್ಕೊಡ್ತೀನಿ. ಅದು ಏನಪ್ಪ ಅಂದ್ರೆ ರೊಟ್ಟಿ ಒಗ್ಗರಣೆ. ಈ ರೊಟ್ಟಿ ಒಗ್ಗರಣೆ ಮಾಡೋಕೆ ಒಂದೆರಡು ಕಟ್ಟಕ್ಕೆ ರೊಟ್ಟಿ ಇರ್ತಾವಲ್ರಿ, ಅವನ್ನ ನೀರೊಳಗೆ ಸ್ವಲ್ಪ ಸರಿಯಾಗಿ ತೊಳ್ಕೊಬೇಕ್ರಿ. ಪೂರ ನೆನೆಯೇನು ಇಡಬೇಕಾಗಿಲ್ರಿ, ಸ್ವಲ್ಪ ತೊಳ್ಕೊಂಡ್ರೆ ಸಾಕು. ಅದನ್ನು ನಾವೇನು ಮಾಡ್ಬೇಕಂದ್ರೆ ಸ್ವಲ್ಪ ಸಣ್ಣ ಸಣ್ಣ ಪೀಸಾಗಿ ನಾವು ಕಟ್ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಈ ಸೈಡ್ ಒಂದು ಕಡಾಂಗಿ ಒಳಗೆ ನಾವು ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಸ್ವಲ್ಪ ಚಂದ ಕಾದಿಂದ ಅದಕ್ಕೆ ನಾವು ಒಂದು ಅರ್ಧ ಕಪ್ ಶೇಂಗಾ ಹಾಕೋಬೇಕ್ರಿ. ಶೇಂಗಾ ಚಂದಾಗ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೆ ನಾವೇನು ಮಾಡ್ಬೇಕ್ರಿ, ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಹೆಚ್ಕೊಂಡಿರ್ತೀವಲ್ರಿ, 1 ಕಪ್ಪು ಉಳ್ಳಾಗಡ್ಡಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಆಮೇಲೆ ಟೊಮ್ಯಾಟೊ ಹಾಕಿ ಚಂದಾಗ ಕೈ ಆಡಿಸ್ಕೋಬೇಕು ನೋಡ್ರಿ. ಟೊಮ್ಯಾಟೊ ಉಳ್ಳಾಗಡ್ಡಿ ಸ್ವಲ್ಪ ಚಂದಾಗ ಮೆತ್ತಗಾಗುವವರೆಗೂ ನಾವು ಇದನ್ನು ಚಂದಾಗ ಕೈ ಆಡಿಸ್ಕೋಬೇಕ್ರಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ನಮ್ಗೆ ಎಷ್ಟು ಬೇಕು ನೋಡ್ರಿ, ನಾವು ರೊಟ್ಟಿ ಎಷ್ಟು ಮುರ್ಕೊಂಡಿರ್ತೀವಿ ಅದ್ರ ತಕ್ಕ 1 ಕಪ್ ಆಗೋಷ್ಟು ನಾವು ನೀರು ಹಾಕಿ ಕುದಿಯಕ್ಕೆ ಬಿಡ್ಬೇಕ್ರಿ. ಒಂದು 10 ನಿಮಿಷ ಕುದಿಸಿದ್ರೆ ಸಾಕ್ರಿ. ಹಿಂಗೆ ಕುದಿ ಹೊತ್ತಿಗೆ ನಾವೇನು ಮಾಡ್ಬೇಕು, ರೊಟ್ಟಿ ಮುರ್ಕೊಂಡಿರ್ತೀವಲ್ರಿ ಅದನ್ನು ಹಾಕಿ ಕಲಿಸ್ಬೇಕ್ರಿ. ಉಪ್ಪಿಟ್ಟಿಗೆ ನಾವು ಹೆಂಗೆ ಹೆಸರು ಮಾಡ್ಕೊಂಡಿರ್ತೀವಲ್ರಿ ಅದೇ ರೀತಿ ಹಿಂಗೆ ನಾವು ಸ್ವಲ್ಪ ಹೆಸರು ಮಾಡ್ಕೋಬೇಕ್ರಿ. ಅದು ನಾವು ರೊಟ್ಟಿ ಕುದ್ದಂಗೆ ಏನಾಗುತ್ತೆ, ಸ್ವಲ್ಪ ನೀರು ಕಡಿಮೆ ಹಾಕೋಂತ ಬರ್ತೈತ್ರಿ. ಆಮೇಲೆ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಮುಗೀತು ನೋಡ್ರಿ, ರೊಟ್ಟಿ ಒಗ್ಗರಣೆ ಮಸ್ತಾಗಿ ರೆಡಿ ಆಕತಿ. ಮನ್ಯಾಗ ರೊಟ್ಟಿ ತಿಂದು ಬೇಸರಾಗಿರ್ತೈತಿ, ರೊಟ್ಟಿ ಪಲ್ಯ ತಿಂದು. ಅವಾಗ ಈ ಥರ ಮಾಡಿಕೊಡ್ರಿ, ಮನೆಯೊಳಗೆ ಮಸ್ತಾಗಿ ಆಕತಿ. ಮ್ಯಾಗ ಒಂಚೂರು ಲಿಂಬೆಹಣ್ಣು ಹಿಂಡ್ಕೊಂಡು ತಿನ್ಬಿಟ್ರಂಕರ ಮಸ್ತಾಗತಿ ನೋಡ್ರಿ. ಮನೆಯೊಳಗೆ ನೀವು ಒಂದ್ಸಲ ಟ್ರೈ ಮಾಡಿರಿ. ರೊಟ್ಟಿ ಮಾಡಿದ್ರೆ ಉಳಿದಿರ್ತಾವೆ. ಆ ರೊಟ್ಟಿ ಒಳಗೆ ಈ ಥರ ರೆಸಿಪಿ ಮಾಡಿರಿ. ಹೆಂಗಾಗೈತಿ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಹಂಗೆ ನನ್ನ ಪೇಜನ್ನ ಫಾಲೋ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.